ಅದಿರ್ಲಿ, ನಮ್ಮನ್ನ ಯಾಕೆ ಕರೆದಿದ್ದಾರೆ? ಮತ್ತಿದೇನಿದು? ಇಲ್ಲ ಇಲ್ಲ, ಆತರ ಎಲ್ಲ ಆಗೋದೇ ಇಲ್ಲ ಬಿಡು. ಗೋಪು, ಪ್ರಿನ್ಸಿಪಲ್ ಸರ್ ಅಸೆಂಬ್ಲಿಗೆ ಯಾಕೆ ಕರೆದಿದ್ದಾರೆ? ನೋ ಐಡಿಯಾ ಡ್ಯೂಡ್, ಆದ್ರೆ ತುಂಬಾ ಬೋರ್ ಆಗ್ತಿದೆ. ಏ ಮಾಧವ್, ಇಲ್ಲಿ ನೋಡಿ, ಇಲ್ಲಿ ಹಿಯರ್ ಹಿಯರ್ ಸ್ಟ್ಯಾಚ್ಯೂ. ಸರಿ ಸರಿ ಬಿಡು. ಹೆಂಗ್ ಕೋತಿ ತರ ಕಾಣಿಸ್ತಿದ್ದ ಅಲ್ವಾ ಗೋಪಾಲ್? ಸ್ಟ್ಯಾಚ್ಯೂ. ಸರಿ ಓವರ್. ಮುಂದಿನ ಸರಿ ಅವ್ರ ಸ್ಟ್ಯಾಚ್ಯೂ ಹೇಳಕ್ಕೂ ಮುಂಚೆನೆ ನಾವು ಸ್ಟ್ಯಾಚ್ಯೂ ಹೇಳ್ಬಿಡೋಣ. ಸ್ಟೂಡೆಂಟ್ಸ್, ನಾವು ಇವತ್ತು ಸ್ಕೂಲ್ನ ಆಡಿಟೋರಿಯಂನಲ್ಲಿ ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ ನಾವೊಂದು ದೊಡ್ಡ ವಸ್ತುವನ್ನು ಅನಾವರಣ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದರೂ ಅದನ್ನ ಗೆಸ್ ಮಾಡೋಕ್ಕಾಗತ್ತಾ ಅದು ಏನು ಅಂತ? ಶಬಾಷ್ ಮಕ್ಕಳೇ, ನೀವು ಹೇಳಿದ್ದು ಕರೆಕ್ಟ್ ಆಗಿತ್ತು, ನಿಜವಾಗ್ಲೂ ಕರೆಕ್ಟು. ಸರಿ ಸರಿ, ಸ್ಟೇಜ್ ಮೇಲೆ ಬನ್ನಿ. ನೀವೆಲ್ರೂ ಸರಿಯಾಗಿ ಗೆಸ್ ಮಾಡಿದ್ರೆ ನಮ್ಮ ಪಟ್ವರ್ಧನ್ ಸರ್ಗೆ ಬೆಸ್ಟ್ ಪ್ರಿನ್ಸಿಪಲ್ ಅಂತ ಅವಾರ್ಡ್ ಬಂದಿದೆ. ಅದಕ್ಕಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಪಟ್ವರ್ಧನ್ ಸರ್ದು ಒಂದು ಸ್ಟ್ಯಾಚ್ಯೂನ ಮಾಡಿ ಕಳಿಸಿದ್ದಾರೆ. ಇವತ್ತು ಸಾಯಂಕಾಲ ಅದು ಇನಾಗ್ರೇಷನ್ ಆಗತ್ತೆ. ಅದನ್ನ ನೋಡ್ಕೊಳ್ಳೋಂತ ಜವಾಬ್ದಾರಿನ ನಾನು ನಿಮ್ಮ 5 ಜನಕ್ಕೆ ಕೊಡ್ತಾ ಇದ್ದೀನಿ. Wow, Gopu, this statue looks just like our principal sir. ಮಾಧವ್, ಇದಂತೂ ಪ್ರಿನ್ಸಿಪಲ್ ಸರ್ಗೆ ವೈಟ್ ವಾಶ್ ಮಾಡಿರೋ ಅವ್ರ ಅವಳಿ ತಮ್ಮನ್ ತರ ಕಾಣ್ತಾರೆ. ಈ ಜಾಗದಲ್ಲಿ ಈ ಸ್ಟ್ಯಾಚ್ಯೂ ಸರಿಯಾಗಿರುತ್ತೆ. ಹಿಂದ್ಗಡೆ ಗಾರ್ಡನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಗ್ರೇಟ್ ಐಡಿಯಾ ಗೋಪು. ಸ್ಟ್ಯಾಚ್ಯೂಗೆ ಇಲ್ಲ 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 ಇಲ್ಲ, ಸ್ಟ್ಯಾಚ್ಯೂನ ಹಿಂದೆಗಡೆ ಬ್ಯಾಕ್ ಡ್ರಾಪ್ ನಲ್ಲಿ ನೀರ್ ಹರಿತಾ ಇರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಿನ್ಸಿಪಾಲ್ ಅವರು ನಗ್ನಗ್ತಾ ಇದ್ದಾರೆ. ಸ್ಟ್ಯಾಚ್ಯೂ ಗಾರ್ಡನ್ ಮುಂದೆ ಇರುತ್ತೆ. ಗಿಡಗಳ ಮಧ್ಯೆ ಅರಳುತ್ತಿರೋ ಒಂದು ಸುಂದರವಾದ ಹೂ. ನಮ್ಮ ಪ್ರೀತಿಯ ಪ್ರಿನ್ಸಿಪಲ್ ಸರ್. ಸ್ಟ್ಯಾಚ್ಯೂ ಹಿಂದೆ ವಾಟರ್ ಫಾಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಅದ್ರ ಮುಂದೆ ಪ್ರಿನ್ಸಿಪಲ್ ಸರ್ ಸ್ಟ್ಯಾಚ್ಯೂ ನಗ್ತಾ ಆರಾಮಾಗಿ ಕಾಡ್ಬೇಕು. ವಾಟರ್ ಫಾಲ್ ನನ್ ಕಡೆ ನನ್ ಕಡೆ ನನ್ ಕಡೆ ನನ್ ಕಡೆ ನನ್ ಕಡೆ ನನ್ ಕಡೆ ನನ್ ಕಡೆ. ಮಾಧವ್, ವಾಕ್ ಸ್ಟ್ಯಾಚ್ಯೂ ಅಂತೂ ಮುರಿದು ಹೋಯ್ತು. ಈಗ ಏನಾಗುತ್ತೆ ಮಾಧವ್? ಏನ? ಬೇಗ ಕೈ ಕಾಲು ಜೋಡಿಸಿ. ನಾನು ಪಪ್ಪಿ ಮುಂದೆ ಯಾವತ್ತು ಕಾಲ್ ಮುಟ್ಟೋದೇ ಇಲ್ಲ. ಪಪ್ಪಿದಲ್ಲ, ಪ್ರಿನ್ಸಿಪಲ್ ಸರ್ದು. ಬೇಗ, ಆಮೇಲೆ ಸರಿಯಾಗಿ ನಿಂತ್ಕೋ. ನೀವೆಲ್ಲ ಸ್ಟ್ಯಾಚ್ಯೂಗೆ ಅಂಟ್ಕೊಂಡು ಯಾಕೆ ನಿಂತಿದ್ದೀರಾ? ನಮ್ಗೆ ಸರ್ ಹೇಳಿದ್ರು ಸ್ಟ್ಯಾಚ್ಯೂ ಹತ್ತಿರದಲ್ಲೇ ನಿಂತ್ಕೊಂಡಿರ್ಬೇಕಂತೆ. ಇಲ್ಲಾಂದ್ರೆ ಸ್ಟ್ಯಾಚ್ಯೂ ಓಡ್ ಹೋಗ್ಬಿಡುತ್ತೇನ ಬಾಬಾ? ಈ ಸ್ಟ್ಯಾಚ್ಯೂಗೆ ಕಾಲು ಹಿಂದ್ಗಡೆ ಯಾಕೆ ತಿರ್ಕೊಂಡಿದೆ? ಈ ಕಾಲು ಮುಂದೆ ಹೆಂಗ್ ಬಂದ್ಬಿಡ್ತು? ಬಾಬಾ ಬಾಬಾ, ಹೆಂಗ್ ಚೆಕ್ ಮಾಡ್ಲಿ? ನಾಟಕ ಮಾಡ್ಬೇಕಾಗತ್ತೆ ಬಾಬಾ. ಪ್ರಿನ್ಸಿಪಲ್ ಸರ್, ನೀವ್ ಬಂದ್ಬಿಟ್ರಾ? ಬಾಬಾ, ಪ್ರಿನ್ಸಿಪಲ್ ಸರ್ ಹೊಸ ಸ್ಟ್ಯಾಚ್ಯೂ ಅವ್ರು ನೋಡೋದಕ್ ಮೊದ್ಲೇನೆ ಮುರ್ದಾಕ್ಬಿಟ್ರ. ಪ್ರಿನ್ಸಿಪಲ್ ಸರ್ ಬರ್ಲಿ ಈಗ. ನಾನು ನಿಮ್ಮ ಎಲ್ಲ ಗೋಲ್ಮಾಲ್ನ ಅವ್ರಿಗೆ ಹೇಳ್ತೀನಿ ಬಾಬಾ. ಇದೆಲ್ಲ ನಿನ್ನಿಂದ ಆಗಿದ್ದು ಮಾಧವ್, ಎಲ್ಲ ನಿನ್ನಿಂದ. ನೀನು ಸ್ಟ್ಯಾಚ್ಯೂ ಹೇಳಿದಿದ್ರೆ ಇದು ಮುರಿತಾನೆ ಇರ್ಲಿಲ್ಲ. ನೀನು ಸ್ಟ್ಯಾಚ್ಯೂನ ಬಿಡ್ಬೋದಾಗಿತ್ತು ತಾನೇ? ಅರೆ, ಈಗ ಜಗಳ ಆಡೋದ್ ನಿಲ್ಸಿ. ಲೆಟ್ಸ್ ಫೈಂಡ್ ಅ ಸೊಲ್ಯೂಷನ್. ಈಗ ಪಂಪಿ ಪ್ರಿನ್ಸಿಪಲ್ ಸರ್ಗೆ ಎಲ್ಲ ಹೇಳ್ಬಿಡ್ತಾನೆ, ಮತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ನಾವು ಪ್ರಿನ್ಸಿಪಲ್ ಸರ್ ಸ್ಟ್ಯಾಚ್ಯೂ ಎಲ್ಲಿಂದ ತರೋದು? ಬಂದ್ಬಿಟ್ಟೆ ನಾನು ಕ್ಯಾರೆಕ್ಟರ್ ಅಲ್ಲಿ. ಆಮೇಲೆ ಕ್ಯಾರೆಕ್ಟರ್ ನನ್ನಲ್ಲಿ.
ವಸೂಲಣ್ಣ ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ. ಅರೆ ಟಾಯ್ಲೆಟ್ ಗಿಂತ ಬೇರೆ ಇಂಪಾರ್ಟೆಂಟ್ ಕೆಲಸ ಏನಿದೆ? ನಾನು ಫಸ್ಟ್ ಟಾಯ್ಲೆಟ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನೋಡೋಣ. ಇದೊಂದು ಫೈನಲ್ ಟಚ್. ಈಗ ಪ್ರಸ್ತುತ ಪಡಿಸ್ತಾ ಇದೀವಿ ಓಡಾಡುವಂತಹ ಪ್ರಿನ್ಸಿಪಲ್ ಅವರ ವ್ಯಾಕ್ಸ್ ಸ್ಟ್ಯಾಚ್ಯೂ. ನನ್ನನ್ನ ಪ್ರಿನ್ಸಿಪಲ್ ಸರ್ ಮಾಡ್ಬಿಟ್ರು. ಇವಾಗ ಇನ್ನು ಪ್ರೆಷರ್ ತುಂಬಾ ಜಾಸ್ತಿ ಆಗಿದೆ. ಅಯ್ಯಯ್ಯೋ, ಅಲ್ಲಿ ಪಪ್ಪಿ ಹಸಿದಿರೋ ಮಾಂಸ ತಿನ್ನೋ ಹುಲಿ ತರ ಕಾಯ್ತಾ ಇದ್ದಾನೆ. ಅಲ್ಲಿ ಪ್ರೋಗ್ರಾಮ್ ಆದ್ಮೇಲೆ ನೀವು ಆರಾಮಾಗಿ ಟಾಯ್ಲೆಟ್ ಮಾಡ್ಕೊಳ್ಳಿ. ಬನ್ನಿ, ಬೇಗ ಬನ್ನಿ. ಏಯ್ ಪಪಿ, ಎಲ್ಲಿದೆ ನನ್ನ ಬ್ಯಾಕ್ ಸ್ಟ್ಯಾಚ್ಯೂ? ಬೇಗ ಹೇಳು, ಬೇಗ ಹೇಳು. ನಾನು ಅದನ್ನ ನೋಡೋದಕ್ಕೆ ತುಂಬಾ ಕುತೂಹಲಕಾರಿಯಾಗಿದ್ದೀನಿ. ಬೇಗ ಹೇಳು. ಅರೆ ಸರ್ ನೋಡಿ, ನಿಮ್ಮ ಪ್ರಿಯವಾದ ಮಕ್ಕಳು ಗೋಪಾಲ್ ಮತ್ತೆ ಮಾಧವ್ ನಿಮ್ಮ ಹೊಸ ಸ್ಟ್ಯಾಚ್ಯೂನ ಮುರಿದು ಹಾಕ್ಬಿಟ್ಟಿದ್ದಾರೆ ಸರ್. ನೋಡಿ, ಆ ಸ್ಟ್ಯಾಚ್ಯೂ ಇಲ್ವೇ ಇಲ್ಲ ಇಲ್ಲಿ. ಏನು? ಗೋಪಾಲ್, ಮಾಧವ್, ಎಲ್ಲಿದೆ ನನ್ನ ಬ್ಯಾಕ್ ಸ್ಟ್ಯಾಚ್ಯೂ? ಆಡಿಟೋರಿಯಂ ಕಡೆ ನೋಡಿ ಸರ್, ಎಷ್ಟು ಶಾಂತವಾಗಿ ನಿಂತ್ಕೊಂಡಿದೆ ನಿಮ್ಮ ಸ್ಟ್ಯಾಚ್ಯೂ. ನಾವ್ ಅಂದ್ಕೊಂಡ್ವಿ ನಿಮ್ಮ ಸ್ಟ್ಯಾಚ್ಯೂಗೆ ಆಡಿಟೋರಿಯಂ ಸರಿಯಾದ ಜಾಗ ಅಂತ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಅರೆ ಬಾಬಾ, ಈ ಸ್ಟ್ಯಾಚ್ಯೂ ವಾಪಸ್ ಹೆಂಗ್ ಬಂದ್ಬಿಡ್ತು? ಅಯ್ಯೋ 2 ನಿಮಿಷಕ್ಕೆ ನಂಗೆ ಟಾಯ್ಲೆಟ್ಗೆ ಹೋಗೋಗಾದ್ರೂ ಬಿಟ್ಬಿಡಿ. ನನ್ನ ನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ. ಪ್ಲೀಸ್. ಪ್ರಿನ್ಸಿಪಲ್ ಸರ್ ಬರ್ತಿದ್ದಾರೆ. ಸರ್, ನನಗಂತೂ ಈ ವ್ಯಾಕ್ಸ್ ಸ್ಟ್ಯಾಚ್ಯೂ ನಿಮ್ ತರ ಕಾಣಿಸ್ತಿಲ್ಲ ಸರ್. ಈ ಪಪ್ಪಿ ಏನ್ ಬೇಕಾದ್ರೂ ಹೇಳ್ಬಿಡ್ತಾನೆ. ಈ ಸ್ಟ್ಯಾಚ್ಯೂನ ಮೀಸೆ ನೋಡಿ ಸರ್, ಹೇಗಿದೆ ಅಂದ್ರೆ ನಿಮ್ ಮುಂದೆ ಕನ್ನಡಿ ಇಟ್ಟಂಗಿದೆ ಸರ್. ವಾ 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 ಸರ್, ಇದ್ರಲ್ಲಿ ಸ್ಟ್ಯಾಚ್ಯೂ ಯಾರು ನೀವ್ ಯಾರು ಅಂತ ಗೊತ್ತೇ ಆಗ್ತಾ ಇಲ್ಲ ಸರ್. ವಾ 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 ವಾ. ಓವರ್ ಆಕ್ಟಿಂಗ್ ಮಾಡಬೇಡ. ಈ ಸ್ಟ್ಯಾಚ್ಯೂ ಅಂತೂ ಖಂಡಿತವಾಗಿ ನನ್ನ ಹಾಗೇನೆ ಇದೆ. ಹೊಡೆದೋಗಿದ್ದ ಸ್ಟ್ಯಾಚ್ಯೂ ಮತ್ತೆ ಹೆಂಗ್ ಜಾಯ್ನ್ ಆಗ್ಬಿಡ್ತು? ಕಂಡು ಹಿಡಿಲೇಬೇಕು. ಅರೆ ಕಚ್ಕೊಲಿ ಬೇಡ ಪ್ಲೀಸ್. ಅಯ್ಯೋ, ನಂಗೆ ಪ್ರೆಷರ್ ತುಂಬಾ ಜಾಸ್ತಿ ಆಗ್ತಿದೆ. ಬೇಡ ಕಣೋಲೆ, ಕೇಳೋಲೆ. ಇಲ್ಲಿ ನೋಡಿ ಸರ್, ಸ್ಟ್ಯಾಚ್ಯೂ ಅಲ್ಲಾಡ್ತಿದೆ. ಇಲ್ಲಿ ನೋಡಿ. ಅರೆ ಎಲ್ಲಿ ಪಪ್ಪಿ? ಅದು ಸ್ಟ್ಯಾಚ್ಯೂ ಅಂತೂ ಹಾಗೇನೆ ಇದೆ. ಪಪ್ಪಿ, ನೀನ್ ನನ್ನ ಸ್ಟ್ಯಾಚ್ಯೂ ಇಂದ ದೂರನೇ ಇರು. ಇಲ್ಲ ಆದ್ರೆ ಇನಾಗ್ರೇಷನ್ ಮುಂಚೆ ನೀನ್ ನನ್ನ ಸ್ಟ್ಯಾಚ್ಯೂನ ಹಾಳು ಮಾಡ್ಬಿಡ್ತೀಯಾ? ಸರ್, ಇದು ಸ್ಟ್ಯಾಚ್ಯೂ ಅಲ್ವೇ ಅಲ್ಲ ಸರ್. ನಾನು ಇದನ್ನ ಪ್ರೂವ್ ಮಾಡ್ತೀನಿ. ಆಯ್ತು, ನಾನೀಗ ಸಾಯಂಕಾಲದ ಕಾರ್ಯಕ್ರಮಕ್ಕೆ ತಯಾರಾಗ್ಬೇಕು. ಆಮೇಲೆ ಪಾಪೆ ನಡಿ ನನ್ ಜೊತೆ. ಏನೋ ವಸೂಲಿ ಬಾಯಿ ಓಡೋದ್ರ? ಸತ್ಯಾನಾಶ. ಸರಿ, ಓಡಾಡೋ ಮಾತಾಡೋ ಸ್ಟ್ಯಾಚ್ಯೂ. ಡಾಕಿಟಕ್ಕೆ ವಸೂಲಿ ನಿಂತಿಕ್ಕಾಕೊಂಡ್ಬಿಟ್ಟೆ. ನೀವಾಗ್ಲೇ ನಿನ್ ಬಣ್ಣನೆಲ್ಲ ಬಯಲ್ ಮಾಡ್ತೀನಿ. ಯಾಕೆ ಪಾಪಿ? ಪರವಾಗಿಲ್ಲ ವಸೂಲಿ ಬಾಯ್. ವಸೂಲಣ್ಣ, we are in and puppy is out. Let's go ವಸೂಲಣ್ಣ. ನಿಮ್ಮನ್ನ ನಾನು ಬಿಡೋದಿಲ್ಲ. ವಸೂಲಣ್ಣ, ನೀವು ಸ್ಟ್ಯಾಚ್ಯೂ ತರನೇ ಇರಿ. ಸರಿ ಸರಿ ಸರಿ, ಈಗ ಸಮಯ ಬಂದೇ ಬಿಟ್ಟಿದೆ. ನಮ್ಮ ಪಟ್ವರ್ಧನ್ ಸರ್ ಅವರ ವ್ಯಾಕ್ಸ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡಲೇಬೇಕು. ಆ ಸಮಯ ಬಂದಿದೆ. ಗೋಪಾಲ್, ಮಾಧವ್, ಇಬ್ರು ಲಕ್ಷ್ಮಣ್ ಮತ್ತೆ ಲಕ್ಕಿ ಎಲ್ಲಿ ಹೋದ್ರು? ಸರ್, ಈ ಪರ್ದೆ ಹಿಂದೆ ವಸೂಲಿ ಇದ್ದಾನೆ ಸರ್. ಇವಾಗ್ಲೇ ಪರ್ದೆ ತೆಗಿತೀನಿ. ಈ ಸ್ಟ್ಯಾಚ್ಯೂ ಎಲ್ಲಿ ಹೋಯ್ತು? ಸರ್, ಪ್ರಸ್ತುತ ಪಡಿಸ್ತಾ ಇದೀವಿ ಅದ್ಭುತವಾದಂತಹ ತುಂಬಾ ಸುಂದರವಾದ
ಜೀವಂತವಿರುವ ಅಂದ್ರೆ ಜಿಂದಾಬಾದ್ ಹೇಳುವಂತವ ಸ್ಟ್ಯಾಚ್ಯೂ. ಹಾಗಾದ್ರೆ ವಸೂಲಿ ಅಲ್ಲಿ ಬಚ್ಚಿಟ್ಕೊಂಡಿದ್ದಾರ? ಎಲ್ಲೋದ ವಸೂಲಿ ಎಲ್ಲೋದ? ಪಪ್ಪಿ, ನೀನ್ ನನ್ನ ವ್ಯಾಕ್ಸ್ ಸ್ಟ್ಯಾಚುನ ಮುರಿದ್ಬಿಟ್ಟೆ. ನಾನೀಗ ನಿನ್ನ ಖಂಡಿತವಾಗ್ಲೂ ಬಿಡಲ್ಲ. ಎಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಸರ್. ಬಾಬಾ ಖಂಡಿತವಾಗ್ಲೂ ಬಿಡಲ್ಲ. ಆದ್ರೆ ಪ್ರಿನ್ಸಿಪಲ್ ಸರ್ನ ದೊಡ್ಡ ಪಪ್ಪಿ ತಪ್ಪಿಸ್ಕೊಳಕ್ ಆಗಲ್ಲ.